ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರುವಂತಹ ಪ್ರಾಡಕ್ಟ್ಗಳನ್ನ ತರಿಸಿದ್ದೀನಿ ಮೀಶೋಯಿಂದ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟ್ ಒಂದು ಪ್ರಾಡಕ್ಟ್ ಬಂದು ಇದು ಡೆಕೋರೇಷನ್ ಪರ್ಪಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. 5 ಸ್ಟೆಪ್ ಇರುವಂಥದ್ದು ದೀಪು ಸ್ಟ್ಯಾಂಡು. ಸೊ ಇದನ್ನ ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ತರಿಸ್ಕೊತು ಅಂದರೆ ಎಲ್ಲ ಹಬ್ಬಗಳಿಗೂ ಕೂಡ ಯೂಸ್ ಮಾಡ್ಕೋಬೋದು ಅಲ್ವಾ. ಸೊ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಸೊ ದೇವ್ರ ಮುಂದ್ಗಡೆ ಈ ಥರ ದೀಪನ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇನ್ನೊಂದು ದೀಪ ತರಿಸ್ಕೊಂತು ಅಂದರೆ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟರೆ ತುಂಬಾ ಗ್ರ್ಯಾಂಡ್ ಲುಕ್ಕಲ್ಲಿ ಕಾಣಿಸುತ್ತೆ. ಕ್ವಾಲಿಟಿ ಬಗ್ಗೆ ಮಾತಾಡೋ ಹೋಗಿಲ್ಲ, ನಾವು ಕೊಡುವಂಥ ಪ್ರೈಸ್ಗೆ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾಕೆಂದರೆ 5 ದೀಪ ಬರ್ತಾ ಇದೆ. ಸೊ ಸ್ಟೆಪ್ ಬೈ ಸ್ಟೆಪ್ದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಿಮಗೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದು ಬಂದು ವಿಗ್ರಹ ಇಟ್ಕೊಳ್ಳೋದಕ್ಕೆ ಅಥವಾ ಕಳಸ ಇಟ್ಕೊಳ್ಳೋದಕ್ಕೆ ಬೆಸ್ಟ್ ಅಂತಲೇ ಹೇಳ್ತೀನಿ. ಈ ಥರದ ಪೀಠ ಅಂತೂ ತುಂಬ ಚೆನ್ನಾಗಿರುತ್ತೆ ದೇವ್ರ ಮನೆಯಲ್ಲಿ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ. ನನ್ನ ಪ್ರಕಾರ ಇದನ್ನು ಚಿಕ್ಕ ಪುಟ್ಟಾಣಿದು ವಿಗ್ರಹಗಳಿರುತ್ತಲ್ವ ಅದನ್ನು ಜೋಡಿಸಿಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ ಇದ್ರದ್ದು ಡಿಸೈನ್ ಎಲ್ಲ. ಮೇಲ್ಗಡೆ ಗ್ಲಾಸ್ ಕೋಟಿಂಗ್ ಕೊಟ್ಟಿದ್ದಾರೆ, ಒಂಥರ ತುಂಬ ಚೆನ್ನಾಗಿದೆ ಡಿಸೈನ್. ನನಗಂತೂ ತುಂಬ ಇಷ್ಟ ಆಯಿತು. ನಾವು ಕೊಡುವಂಥ ಪ್ರೈಸ್ಗೆ ಇದು ಬರ್ತಿದೆ. ಪ್ರತಿಯೊಂದು ಪ್ರಾಡಕ್ಟ್ ಪ್ರೈಸ್ನ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇರ್ತೀನಿ, ನೋಡ್ಕೊಳ್ಳಿ ನೀವು. ಸೊ ಅಂದರೆ ಡೇ ಬೈ ಡೇ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಪ್ರೈಸು. ಸೊ ಹಂಗಾಗಿ ನಾನು ಹೇಳೋದಕ್ಕಾಗಲ್ಲ ಇಷ್ಟೇ ಇರುತ್ತೆ ಅಂತ. ಸೊ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ನಾನು ಪ್ರತಿಯೊಂದನ್ನು ಸ್ಕ್ರೀನ್ಶಾಟ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟು ಇದಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಇದೇನಪ್ಪ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರಿಶಿನ ಕುಂಕುಮ ಕೊಡ್ತೀವಿ ಅಲ್ವಾ. ಸೊ ಇದನ್ನು ನಾವು ಅರಿಶಿನ ಕುಂಕುಮ ಕೊಟ್ಟರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆಂದರೆ ಎಲೆ ಮೇಲೆ ಅರಿಶಿನ ಕುಂಕುಮ ಬಂದಿರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಈ ಕುಂಕುಮ ಬಂದು ಮಧುರೈ ಶ್ರೀ ಕಾಮಾಕ್ಷಿ ಅಮ್ಮನವ್ರದ್ದು ಕುಂಕುಮ ಅಂತೆ. ಇದನ್ನು ನಾವು ಯಾರಿಗಾದ್ರೂ ಕೊಡ್ತು ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ತುಂಬಾ ಶ್ರೇಷ್ಠ. ಸೊ ನೋಡ್ತಾ ಇರ್ಬೋದು, ಎಲೆ ಮೇಲೆ ಅರಿಶಿನ ಕುಂಕುಮ ಇಟ್ಟು ಕೊಟ್ಟಂಗೆ ಆಗುತ್ತೆ. ಸೊ ಈ ಥರ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲೇ ಇದೆ ಅಲ್ವಾ, ಬಂದವರಿಗೆ ಅರಿಶಿನ ಕುಂಕುಮ ಮತ್ತು ಎಲೆನ ಕೊಟ್ಟು ಕಳಿಸ್ತೀವಿ. ಸೊ ಈ ಥರದ್ದು ಕೊಟ್ಟರೆ ಅಂದರೆ ರಿಟರ್ನ್ ಗಿಫ್ಟಾಗಿ ಈ ಥರದ್ದು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಟರ್ನ್ ಗಿಫ್ಟ್ಗೆ ಬೆಸ್ಟ್ ಅಂತಲೇ ಹೇಳ್ತೀನಿ. ನಿಮಗೂ ಲಿಂಕ್ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟು ಇದು ಬಂದು ಕಾರ್ನರ್ ದಿಯಾ ಸ್ಟ್ಯಾಂಡು. 3 ಸ್ಟೆಪ್ ಇರುತ್ತೆ, ಉಡಂದಾಗಿರುತ್ತೆ. ಪೂಜಾ ಸ್ಟ್ಯಾಂಡು ತುಂಬಾ ಚೆನ್ನಾಗಿದೆ. ಕಾರ್ನರ್ಲೆಲ್ಲ ಇಡೋದಕ್ಕೆ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ತೀನಿ. ದೀಪಗಳನ್ನ ಇಟ್ಟು ಒಂಥರ ಆರ್ಗನೈಸ್ ಮಾಡ್ಕೊಂತು ಅಂದರೆ ಡೆಕೋರೇಷನ್ ಪೀಸ್ ಥರನೂ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಇದರಲ್ಲಿ ನನಗೆ ಹೈಲೈಟಾಗಿ ಕಾಣಿಸ್ತಿರೋದೇ ರಂಗೋಲೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ದೀಪಗಳು ಇಟ್ಟ ಮೇಲಂತೂ ತುಂಬಾ ಚೆನ್ನಾಗಿದೆ. ಸೊ ಒಂದು ಕಳೆನೇ ಬಂತು ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಡೆಕೋರೇಷನ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಹಬ್ಬಕ್ಕೆ ತರಿಸ್ಕೊಂತು ಅಂದರೆ ಎಲ್ಲ ಹಬ್ಬಗಳಿಗೂ ಯೂಸ್ ಮಾಡ್ಕೋಬೋದು ಅಲ್ವಾ, ಏನು ವೇಸ್ಟ್ ಆಗೋದಿಲ್ಲ. ಸೊ ಡೆಕೋರೇಷನ್ ಪರ್ಪಸ್ಗೆ ಇದು ಮಾಡಿಸ್ದಂಗಿರುತ್ತೆ. ಸೊ ಇದರದೆಲ್ಲ ಹೊರಗಡೆ ಮಾಡಿಸ್ತೀವಿ ಅಂತಲೇ ಸಿಕ್ಕಾಪಟ್ಟೆ ರೇಟ್ ಆಗುತ್ತೆ. ಸೊ ಹಂಗಾಗಿ ಇದು ನೆಕ್ಸ್ಟು ಬಂದು ಸೇಮ್ ಅದೇ ಥರ ಆದರೆ ಬೇರೆ ಥರ ಡಿಸೈನು. ಇದು ಪೂಜೆ ರೂಮಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಇರೋದ್ರಿಂದ ನಾವು ದೀಪಗಳನ್ನ ಇಟ್ಕೋಬೋದು. ಡೆಕೋರೇಷನ್ಗಂತೂ ಮಾಡಿಸ್ದಂಗಿರುತ್ತೆ. ಸೊ ಇದರಲ್ಲೂ ಅಷ್ಟೇ ರಂಗೋಲಿ ಎಲ್ಲ ಇದೆ, ನೋಡೋದಕ್ಕೆ ಒಂಥರ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಇದನ್ನ ಡೆಕೋರೇಷನ್ ಥರನೂ ಯೂಸ್ ಮಾಡ್ಕೋಬೋದು ಅಥವಾ ದೇವ್ರ ಮನೆಯಲ್ಲೂ ಕೂಡ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಲಿಂಕ್ ಕೊಟ್ಟಿರ್ತೀನಿ, ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟು ಇದಂತೂ ಎಲ್ಲ ಫಂಕ್ಷನ್ಸ್ಗೂ ಕೂಡ ನಾವು ಯೂಸ್ ಮಾಡ್ತೀವಿ. ದೀಪಲೆ ಕಂಬ ಇಲ್ಲ ಅಂತಂದರೆ ನಮಗೆ ಒಂದು ಫಂಕ್ಷನ್ ಇನ್ಕಂಪ್ಲೀಟ್ ಅಂತಲೇ ಅನಿಸುತ್ತೆ. ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು, ಫೆಸ್ಟಿವಲ್ ಆಗಿರ್ಬೋದು, ಎಲ್ಲರೂ ದೀಪಲೆ ಕಂಬ ಇಟ್ಟೇ ಇಡ್ತೀವಿ. ಸೊ ತುಂಬ ಚೆನ್ನಾಗಿದೆ. ನಾವು ಕೊಡುವಂಥ ಪ್ರೈಸ್ಗೆ ಇದು ಬರ್ತಿದೆ. ಸೊ ನಿಮಗೂ ಬೇಕು ಅಂತಂದರೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಸೊ ಹಬ್ಬಗಳಿಗೆ, ಫಂಕ್ಷನ್ಸ್ಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ರೇಟ್ ಆಗುತ್ತೆ, ಮೀಶೋದಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟು ಇದು ಬಂದು ದೀಪಗಳನ್ನ ಇಡೋದಕ್ಕೆ ಅಥವಾ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಇದು ತುಂಬಾ ಚೆನ್ನಾಗಿದೆ. ಸೊ ರಂಗೋಲಿ ಅಂದರೆ ನನಗೆ ತುಂಬ ಇಷ್ಟ. ರಂಗೋಲಿ ಎಲ್ಲ ಬಿಡಿಸಿದ್ದಾರೆ. ಸೊ ಪುಟಾಣಿಯಾಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ಕೋಬೋದು. ದೀಪಗಳನ್ನ ಹಚ್ಚಿಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ದೀಪಾವಳಿ ಹಬ್ಬಕ್ಕೆ, ಗೌರಿ ಗಣೇಶ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಒಂದ್ಸತಿ ತರಿಸ್ಕೊಂತು ಅಂದರೆ ಎಲ್ಲ ಹಬ್ಬಗಳಿಗೂ ಕೂಡ ಯೂಸ್ ಮಾಡ್ಕೋಬೋದು. ಬರೀ ದೀಪ ಹಾಗೆ ಹಚ್ಚಿಡೋದಕ್ಕಿಂತ ಈ ರೀತಿ ಇದರಲ್ಲಿ ನಾವು ಹಚ್ಚಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು. ಇನ್ನು ನೆಕ್ಸ್ಟ್ ಪ್ರಾಡಕ್ಟು ಮನೆಗೆ ಬಂದು ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಟ್ಟರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಆದರೆ ಈ ಥರ ಯೂನಿಕ್ಕಾಗಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಆದರೆ ಪ್ರತಿಯೊಬ್ಬರಿಗೂ ಈ ಥರ ಮಾಡ್ಕೊಂಡು ಕೂರೋಕ್ಕಾಗಲ್ಲ ಅಂತ ಹೇಳೋರು ಮೀಶೋದಲ್ಲಿ ಸಿಗ್ತಾ ಇದೆ ಇಷ್ಟು ಪ್ಯಾಕೆಟ್ಗಳು ತುಂಬಾ ಕಡಿಮೆ ಬೆಲೆಗೆ. ಸಂಪ್ರದಾಯಿಕ ಪ್ರಕಾರ ಯಾವ ಥರ ಕೊಡಬೇಕು ಅದೇ ಥರ ಇದೆ. ಒಂಥರ ಪುಟ್ಟದಾಗಿರೋವಂಥದ್ದು ಬ್ಲೌಸ್ ಪೀಸು ಮತ್ತು ಅರಿಶಿನ ಕುಂಕುಮ ತುಂಬ ಚೆನ್ನಾಗಿದೆ. ಈ ಥರ ಕೊಟ್ಟರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಮತ್ತು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ ಅಲ್ವಾ, ನೋಡೋದಕ್ಕೆ ಖುಷಿ ಆಗುತ್ತೆ. ಹಾಗೆ ಸ್ಟೋನ್ ಕೂಡ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇದೇ ಥರ ಡಿಫ್ರೆಂಟ್
ಆಗಿರೋ ಪ್ಯಾಕ್ನ ತರಿಸಿದ್ದೀನಿ. ಇನ್ನೂ ಒಂದು ನೋಡಿ ಚೆನ್ನಾಗಿದೆ ಅದನ್ನು. ಬರೀ ಹಾಗೆ ಅರಿಶಿನ ಕುಂಕುಮ ಕೊಡೋದಕ್ಕಿಂತ ಈ ರೀತಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಅಂತ ಹೇಳಿದೆ ಅಲ್ವಾ, ಅದೇನೆ. ಸೊ ನೋಡ್ತಾ ಇರ್ಬೋದು, ಇದಂತೂ ತುಂಬಾ ಯೂನಿಕ್ ಆಗಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಬ್ಯಾಗ್ ಥರನೇ ಪ್ರೊವೈಡ್ ಮಾಡಿಬಿಟ್ಟಿದ್ದಾರೆ. ಸೊ ಇದಕ್ಕೂ ಅಷ್ಟೇ ಬ್ಲೌಸ್ ಪೀಸ್ ಥರ ಕೊಟ್ಟು ಅರಿಶಿನ ಕುಂಕುಮ ಮತ್ತು ಸ್ಟೋನ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇಟ್ಕೊಳ್ಳೋದಕ್ಕೆ ಒಂಥರ ಬ್ಯಾಗ್ ಟೈಪ್ ಇದೆ. ಇದೆಲ್ಲ ನಾವು ಕೈಯಾರೆ ಮಾಡಿ ಕೊಡಬೇಕು ಅಂತೇನಿಲ್ಲ, ಅಂದರೆ ಇದೆಲ್ಲ ಮೀಶೋದಲ್ಲೇ ಸಿಗುತ್ತೆ. ಸೊ ಮನೇಲಿ ಮಾಡೋರಿಗೆ ಕಷ್ಟ ಅಂತ ಹೇಳೋರು ಮೀಶೋದಲ್ಲೇ ಈ ಥರ ಪ್ಯಾಕೆಟ್ಗಳನ್ನ ಆರ್ಡರ್ ಮಾಡ್ಕೊಂತು ಅಂದರೆ ಆರಾಮಾಗಿ ನಾವು ಕೊಡ್ಬೋದು ಅಲ್ವಾ. ಮೀಶೋ ಇರಬೇಕಾದ್ರೆ ಯಾಕೆ ಟೆನ್ಷನು, ಪ್ರತಿಯೊಂದು ಐಟಮ್ಸ್ ಕೂಡ ಸಿಕ್ಬಿಡುತ್ತೆ ಅದರಲ್ಲಿ. ಅದು ಅಲ್ಲದೆ ಬಜೆಟ್ ಫ್ರೆಂಡ್ಲಿಲೇ ಸಿಕ್ಬಿಡುತ್ತೆ. ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಹಾಗೆ ಇಟ್ಕೊಳ್ಳೋದಕ್ಕೆ ಈ ರೀತಿ ಬ್ಯಾಗ್ ಥರ ಕೊಟ್ಟಿದ್ದಾರೆ. ಎಷ್ಟು ಮುದ್ದಾಗಿದೆ ಅಲ್ವಾ. ಸೊ ಈ ಥರದ್ದೇನಾದರೂ ನಾವು ಬಂದವರು ಕೊಡ್ತು ಅಂದರೆ ತುಂಬಾ ಶ್ರೇಷ್ಠ ಆ್ಯಂಡ್ ಖುಷಿನೂ ಆಗುತ್ತೆ ಅವ್ರಿಗೆ. ಈ ಸಲ ಈ ಥರ ಡಿಫ್ರೆಂಟ್ ಆಗಿರೋದು ಅರಿಶಿನ ಕುಂಕುಮನ ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟು ಪ್ರೀಮಿಯಂ ಜರ್ಮನ್ ಸಿಲ್ವರ್ ಪಿಕಾಕ್ ದಿಯಾ ಸೆಟ್ ಆಫ್ 2 ಬಂದಿದೆ. ಇದನ್ನಂತೂ ಯಾರು ಜರ್ಮನ್ ಸಿಲ್ವರ್ ಅಂತ ಹೇಳಲ್ಲ, ಯಾಕೆಂದರೆ ಸೇಮ್ ಟು ಸೇಮ್ ಸಿಲ್ವರ್ ಥರನೇ ಕಾಣಿಸಿದೆ, ನೋಡ್ತಾ ಇರ್ಬೋದು. ನಿಜವಾಗ್ಲೂ ಇದನ್ನ ಹೊರಗಡೆ ಶಾಪಲ್ಲಿ ಕೇಳ್ತೀವಿ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ರೇಟ್ ಹೇಳ್ತಾರೆ. ಇವಾಗಿನ ಗೋಲ್ಡ್ ರೇಟು, ಬೆಳ್ಳಿ ರೇಟ್ ಕೇಳಬೇಕಾ, ಯಪ್ಪ ಸಿಕ್ಕಾಬಟ್ಟೆ ರೇಟ್ ಇದೆ. ಸೊ ಹಂಗಾಗಿ ಈ ಥರದ್ದು ಜರ್ಮನ್ ಸಿಲ್ವರ್ ತರಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಪಿಕಾಕ್ ಡಿಸೈನ್ಲಿ ಬಂದಿದೆ. ಎಲ್ಲ ಒಂದು ಫೆಸ್ಟಿವಲ್ಗಾಗಿರ್ಬೋದು, ಫಂಕ್ಷನ್ಸ್ಗಾಗಿರ್ಬೋದು ಈ ದೀಪನ ಹಚ್ಚಿಟ್ರೆ ತುಂಬ ಚೆನ್ನಾಗಿರುತ್ತೆ. ಸೇಮ್ ಸಿಲ್ವರ್ ಥರ ಇರೋದ್ರಿಂದ ಯಾರು ಕೂಡ ಇದನ್ನು ಜರ್ಮನ್ ಸಿಲ್ವರ್ ಅಂತ ಹೇಳೋದಿಲ್ಲ, ಯಾಕೆಂದರೆ ಸೇಮ್ ಟು ಸೇಮ್ ಸಿಲ್ವರ್ ಥರನೇ ಇದೆ. ನೋಡ್ತಾ ಇರ್ಬೋದು ಎಷ್ಟು ಪಳಪಳ ಅಂತಿದೆ ಅಂತ. ಸೊ ಲಿಂಕ್ ಕೊಟ್ಟಿದ್ದೀನಿ, ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟು, ಇದಂತೂ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆ ಹೇಳಿ ಮಾಡಿಸ್ದಂಗಿರುತ್ತೆ. ತುಂಬ ಚೆನ್ನಾಗಿದೆ ಇದು ಡೆಕೋರೇಷನ್ ಪೀಸ್, ಲೋಟಸಲ್ಲಿ ಬಂದಿರೋದು ಡಿಸೈನು. ಸೊ ನೋಡ್ತಾ ಇರೋದು ತುಂಬ ಅಂದರೆ ತುಂಬ ಯೂನಿಕ್ ಆಗಿದೆ. ಇದನ್ನೇನಾದರೂ ಬ್ಯಾಕ್ ಗ್ರೌಂಡ್ಗೆ ಹಾಕ್ತಂದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಹ್ಯಾಂಗಿಂಗು ಕೂಡ ಕೊಟ್ಟಿದ್ದಾರೆ. ಬ್ಯಾಕ್ ಡ್ರಾಪ್ಗೆ ಇದನ್ನು ಹ್ಯಾಂಗ್ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಎಲ್ಲ ಫೆಸ್ಟಿವಲ್ಗೂ ಕೂಡ ಸೂಟ್ ಆಗುತ್ತೆ. ಗೌರಿ ಗಣೇಶ ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಡೆಕೋರೇಷನ್ ಮಾಡೋದಕ್ಕಂತೂ ಸಿಂಪಲಾಗಿ ತುಂಬ ಚೆನ್ನಾಗಿ ಯೂನಿಕಾಗಿ ಡಿಸೈನ್ ಮಾಡ್ಕೊಳ್ಬೋದು, ನಾವೇ ಹೆಂಗೆ ಬೇಕು ಹಂಗೆ. ಸೊ ಲಿಂಕ್ ಕೊಟ್ಟಿರ್ತೀನಿ, ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ, ಯಾಕೆಂದರೆ ಔಟ್ ಆಫ್ ಸ್ಟಾಕ್ ಆಗಿ ಹೋಗುತ್ತೆ. ಸೊ ಇದೆಲ್ಲ ಬೇಗ ಬೇಗ ಬುಕ್ ಮಾಡ್ಕೊಂಡ್ರೆ ಮಾತ್ರ ಸಿಗುತ್ತೆ. ನಾನೇ ವೆಯ್ಟ್ ಮಾಡಿ ತರಿಸಿದ್ದೀನಿ, ಯಾಕೆಂದರೆ ಔಟ್ ಆಫ್ ಸ್ಟಾಕ್ ಆಗಿ ಹೋಗಿತ್ತು. ಪ್ರತಿಯೊಂದು ಲಿಂಕ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಇದು ಅಷ್ಟೇ ಲೋಟಸ್ ಡಿಸೈನ್ ಇರುವಂಥದ್ದು ಡೆಕೋರೇಷನ್ ಪೀಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ಇಷ್ಟ ಆಯಿತು ನನಗಂತೂ ಈ ಡಿಸೈನ್ ಅಂತೂ. ಸೊ ಈ ಥರ ಕೊಟ್ಟಿರ್ತಾರೆ, ನಾವು ಅದನ್ನು ಎಲ್ಲ ಸೆಟ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಈಸಿ ಇದನ್ನು ಸೆಟ್ ಮಾಡ್ಕೊಳ್ಳೋದು. ಹೂವಿನ ದಳಗಳ ಥರ ಇದೆ, ಸಪ್ರೇಟಾಗಿ ಕೊಟ್ಟಿರ್ತಾರೆ, ಅದನ್ನು ಈ ರೀತಿ ನಾವು ಜೋಡಿಸ್ಕೋಬೇಕು. ಇದನ್ನು ದೇವ್ರ ಮುಂದೆ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಡೆಕೋರೇಷನ್ ಪೀಸ್ ಥರ ಯೂಸ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಿಜವಾಗ್ಲೂ ಇದು ತುಂಬ ಇಷ್ಟ ಆಗೋಯ್ತು ನನಗೆ. ಸೊ ಒಂದು ಲಿಂಕ್ ಕೊಟ್ಟಿರ್ತೀನಿ, ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇವಾಗ ಔಟ್ ಆಫ್ ಸ್ಟಾಕ್ ಆಗೋಗಿದೆ. ಸೊ ನಾನು ವಿಡಿಯೋ ಅಪ್ಲೋಡ್ ಮಾಡೋ ತನಕ ಏನಾದರೂ ರೀಸ್ಟಾಕ್ ಆಗಿದ್ರೆ ಕೊಟ್ಟಿರ್ತೀನಿ, ಅಥವಾ ಬೇರೆ ಲಿಂಕ್ನು ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಅಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ದೀಪಗಳು ಇಟ್ಟಿದ್ದೀನಿ ಅಲ್ವಾ, ಅದು ಒರಿಜಿನಲ್ ದೀಪ ಅಲ್ಲ. ಸೊ ನೋಡೋದಕ್ಕೆ ಒರಿಜಿನಲ್ ಥರನೇ ಕಾಣಿಸ್ತಿದೆ. ನೀರ್ ಹಾಕಿದ್ರೆ ಸಾಕು ದೀಪಗಳು ಉರಿಯುತ್ತೆ. ನಿಜವಾಗ್ಲೂ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಶಾಕ್ ಆಯ್ತು, ಬಟ್ ನಿಜ ಅದು. ಸೊ ತುಂಬಾನೇ ಚೆನ್ನಾಗಿದೆ. ಕಾಂಪೌಂಡ್ ಮೇಲೆಲ್ಲ ಇಡೋದಕ್ಕೆ ಅದರದ್ದು ಲಿಂಕ್ ನ ಕೊಟ್ಟಿರ್ತೀನಿ ಆಯ್ತಾ, ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇದಂತೂ ನಿಮಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ, ಯಾಕಂದ್ರೆ ನನಗೆ ತುಂಬಾ ಖುಷಿ ಆಯ್ತು. ಸೊ ನಾನು ನೋಡಿದ ತಕ್ಷಣನೇ ಬುಕ್ ಮಾಡ್ಕೊಂಡ್ಬಿಟ್ಟೆ. ಇದು ತುಳಸಿ ಗಿಡಕ್ಕೆ ನಾವು ಹಾಕುವಂಥದ್ದು ಒಂಥರ ಫ್ರಾಕ್ ತರ ಇದೆ. ಸೊ ನಿಜವಾಗ್ಲೂ ತುಂಬಾನೇ ಇಷ್ಟಪಟ್ಟು ತಗೊಂಡಿದ್ದೀನಿ ನಾನಂತೂ. ತುಳಸಿ ಹಬ್ಬಕ್ಕೆ ಮತ್ತೆ ಹಬ್ಬಗಳಿಗೆಲ್ಲ ಹಾಕ್ತು ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದೇ ಫಸ್ಟ್ ಟೈಮ್ ನಾನು ನೋಡಿ ತರಿಸಿದ್ದು. ಸೊ ತುಂಬಾನೇ ಖುಷಿ ಆಯ್ತು ನೋಡಿ, ಹಾಗಾಗಿ ಬುಕ್ ಮಾಡಿ. ಇದರಲ್ಲಿ ಕಲರ್ಸ್ ಕೂಡ ಇದೆ. ನನಗೆ ರೆಡ್ ಕಲರ್ ಮತ್ತೆ ಸ್ಕೈ ಬ್ಲೂ ಕಲರ್ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳಿ ಇದನ್ನ ತರಿಸ್ಕೊಂಡಿದ್ದು. ತುಳಸಿ ಹಬ್ಬಕ್ಕೆಲ್ಲ ಈ ತರ ಹಾಕ್ತು ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಪೂಜೆ ಮಾಡೋದಕ್ಕೂ. ದುಪ್ಪಟ್ಟ ತರ ಕೊಟ್ಟಿದ್ದಾರೆ, ಹಾಗೆ ದಾರನೂ ಕೂಡ ಕೊಟ್ಟಿದ್ದಾರೆ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಸೊ ತುಂಬಾ ಚೆನ್ನಾಗಿದೆ. ನಿಮ್ಗೂ ಇಷ್ಟ ಆಗಿದೆ ಡಿಸ್ಕ್ರಿಪ್ಷನ್ ಹಾಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ನ ಪಿನ್ ಮಾಡಿರ್ತೀನಿ, ಬೇಕು ಅಂದ್ರೆ ಬೈ ಮಾಡ್ಕೊಳ್ಳಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದರೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್.